ಸಿನಿಮಾ ಚೆನ್ನಾಗಿದೆ. ಒಂದು ಜನಗಳಿಗೆ ಒಂದು ಸರ್ವಂತರಾಮಿ ಅಂತ ಹೇಳಿದ್ರೆ ಮೊಬೈಲಿಂದ ಏನು ಅನುಕೂಲ ಇದೆ, ಏನು ಅನಾನುಕೂಲ ಇದೆ, ಮತ್ತು ಅದರಿಂದ ಯಾರ್ಯಾರು ಯಾವ್ಯಾವ ಥರ ಕಷ್ಟ ಅನುಭವಿಸ್ತಾರೆ ಅನ್ನೋದು ಇದರಲ್ಲಿ ಮೆಸೇಜ್ ಇದೆ. ತುಂಬ ಈ ಸಿನಿಮಾ ಒಬ್ಬ ತಂದೆ ತಾಯಿಯು ಸಹ ಮಕ್ಕಳಿಗೆ ತೋರಿಸುವಂಥದ್ದು ಸಿನಿಮಾ ಇದು. ಯಾಕೆಂದರೆ ತುಂಬ ಮೆಸೇಜ್ ಇದೆ. ಯಾಕೆಂದರೆ ಮೊಬೈಲಿಂದ ತುಂಬ ಅನಾಹುತಗಳು ಆಗ್ತಾಯಿದ್ದಾವೆ, ಏನೇನೋ ಆಗ್ತಾಯಿದೆ ಅನ್ನೋದ್ರಲ್ಲಿ ತುಂಬ ಅದ್ಭುತವಾಗಿ ತೋರಿಸಿದ್ದಾರೆ. ಮತ್ತು ಆಟೋ ನಾಗರಾಜರ ಅಭಿನಯ ಅಂತೂ ತುಂಬ ಸೂಪರಾಗಿದೆ. ಸಿನಿಮಾ ಅಂತೂ ತುಂಬ ಚೆನ್ನಾಗಿದೆ, ಅಲ್ಟಿಮೇಟ್ ಇದೆ. ಪ್ರತಿಯೊಬ್ಬರು ಸಹ ಸಿನಿಮಾ ತೋರಿಸಿ ಮಕ್ಕಳುಗಳು ಮೊಬೈಲ್ನ ಆದಷ್ಟು ಕಂಟ್ರೋಲ್ ಮಾಡ್ತಾರೆ. ಅದನ್ನು ಬಿಡಿಸೋಕ್ಕಾಗಲ್ಲ, ಅವರು ಕಂಟ್ರೋಲ್ ಮಾಡ್ತಾರೆ. ಮಕ್ಕಳುಗಳಿಗೆ ಮೊಬೈಲ್ ಕೊಡೋದನ್ನ ಕಮ್ಮಿ ಮಾಡ್ತಾರೆ. ಜೊತೆಗೆ ಅವ್ರಿಗೆ ಯಾವ ಟೈಮಲ್ಲಿ ಬೇಕು, ಅವಶ್ಯಕತೆ ಇದ್ದಾಗ ಮಾತ್ರ ಎಲ್ಲರೂ ಸಹ ಮಕ್ಕಳುಗಳಿಗೆ ಅವಶ್ಯಕತೆ ಇದ್ದಾಗ ಮಾತ್ರ ಕೊಡಬೇಕು, ಇಲ್ಲದಾಗ ಕೊಡಬಾರ್ದು ಅಂತ ಈ ಸಿನಿಮಾದಲ್ಲಿ ಅದ್ಧೂರಿಯಾಗಿ ಒಂದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಈ ಸಿನಿಮಾ ಅಂತೂ ತುಂಬ ಚೆನ್ನಾಗಿದೆ. ಎಲ್ಲರೂ ಸಹ ಚಿತ್ರಮಂದಿರಕ್ಕೆ ಬಂದು ಮಕ್ಕಳಿಗಿಂತ ಸಿನಿಮಾ ತೋರಿಸಿದ್ರೆ ಸರ್ವಂತರಾಮಿ ಹೆಸರು ತಕ್ಕಾಗಿ ಮೊಬೈಲು ಎಲ್ಲರ ಹತ್ರ ಇರ್ತದೆ, ಬಿಟ್ಟಿರೋಕ್ಕಾಗಲ್ಲ. ಇದರಲ್ಲಂತೂ ತುಂಬ ಮಕ್ಕಳುಗಳದ್ದು ಅವಶ್ಯಕತೆ ಇದೆ. ಇದು ಪ್ರತಿಯೊಬ್ಬರು ಸಿನಿಮಾ ನೋಡೋದು. ಸಿನಿಮಾ ಸೂಪರಾಗಿದೆ. ಸಿನಿಮಾ ಎಲ್ಲರೂ ನೋಡ್ಬೋದು ಮೇಡಮ್. ಸರ್ವಂತರಾಮಿ ಮೊಬೈಲ್ ಅಂದರೆ ಎಷ್ಟು ಬೇಕು ಅಷ್ಟು ಯೂಸ್ ಮಾಡಬೇಕು. ಇದು ಅತಿ ಹೆಚ್ಚು ಯೂಸ್ ಮಾಡಿದ್ರೆ ಅದು ಹಾಲು ಹೆಂಗೆ ಅಮೃತನ ವಿಷ ಆಗುತ್ತೆ ಅಂತ ಹೇಳ್ತಾರೆ, ಆ ಥರ ನಮ್ಗೆ ಎಷ್ಟು ಅವಶ್ಯಕತೆ ಅಷ್ಟನ್ನು ಮಾತ್ರ ಯೂಸ್ ಮಾಡಿಕೊಂಡ್ರೆ ತುಂಬ ಒಳ್ಳೇದು ಅನಿಸುತ್ತೆ. ತುಂಬ ಚೆನ್ನಾಗಿದೆ, ಸೂಪರ್. ಇಂಥ ಮೂವಿನ ಎಲ್ಲರೂ ಬಂದು ನೋಡಿ ಬೆಂಬಲಿಸಿ, ಎಲ್ಲ ಆಕ್ಟ್ರಸ್ಸು ಬಂದು ನೋಡಬೇಕು, ಇದು ಬೆಂಬಲಿಸ್ಬೇಕು, ಸಪೋರ್ಟ್ ಮಾಡಬೇಕು. ಆಲ್ ದ ಬೆಸ್ಟ್, ಒಳ್ಳೆಯದಾಗಿ. ತುಂಬ ಚೆನ್ನಾಗಿದೆ, ಒಳ್ಳೆ ಕಂಟೆಂಟ್ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ. ಅದು ನಮ್ಮ ಆಟೋ ನಾಗರಾಜನವರು ಸಿಕ್ಕಾಪಟ್ಟೆ ಸೂಪರಾಗಿದೆ, ಚೆನ್ನಾಗಿದೆ. ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ. ಏನಕ್ಕೆ ಅಂತಂದರೆ ಮಕ್ಕಳುಗಳು ಮೊಬೈಲ್ನ ಏನಕ್ಕೆ ಯೂಸ್ ಮಾಡಬಾರ್ದು, ಯೂಸ್ ಮಾಡಿದ್ರೆ ಏನೆಲ್ಲ ಅನಾಹುತಗಳಾಗುತ್ತೆ ಅನ್ನೋದನ್ನು ತುಂಬ ಚೆನ್ನಾಗಿ ನೀಟಾಗಿ ತೋರಿಸಿದ್ದಾರೆ. ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ. ಸಿನಿಮಾ ಮಾತ್ರ ಸೂಪರಾಗಿದೆ. ಓರಿಯೆಂಟೆಡ್ ಮೊಬೈಲಲ್ಲಿ ಎಲ್ಲ ಮುಳುಗೋಗಿರೋದ್ರಿಂದ ಪ್ರಪಂಚ ಏನು, ಆಮೇಲೆ ಏನೇನು ಅನಾಹುತ ಆಗಿದೆ ಅನ್ನೋದನ್ನ ಅಚ್ಚುಕಟ್ಟಾಗಿ ಕಟ್ಕೊಟ್ಟಿದ್ದಾರೆ ನಿರ್ದೇಶಕರು. ಹಾಗೆ ಪ್ರತಿಯೊಬ್ಬರು ಕೂಡ ತುಂಬಾ ಆ್ಯಕ್ಟಿವ್ ಆಗಿ ಸಕ್ಕತ್ತ ಮಾಡಿದ್ದಾರೆ. ಇದಕ್ಕೆ ಇಂಥ ಸಿನಿಮಾಗಳಿಗೆ ಪ್ರೊಡ್ಯೂಸರ್ಗಳು ಕೈ ಜೋಡಿಸೋದಿದೆಯಲ್ಲ, ಒಂದು ನಮ್ಮ ಕನ್ನಡ ಇಂಡಸ್ಟ್ರಿಗೆ ತುಂಬಾ ಒಳ್ಳೆ ಸಮಯ ಅನ್ಕೋತೀನಿ. ಒಳ್ಳೆಯದಾಗಿ, ಆಲ್ ದಿ ಬೆಸ್ಟ್. ಫಿಲಮು ತುಂಬ ಚೆನ್ನಾಗಿದೆ ಫಿಲಮು. ಮಕ್ಕಳುಗಳಿಗೆ ಆದಷ್ಟು ಮೊಬೈಲ್ನ ಅವಾಯ್ಡ್ ಮಾಡಿ. ಈ ಫಿಲಮು ತುಂಬ ಯಶಸ್ಸು ತೋರ್ತಾ ಇದೆ. ತುಂಬ ಒಳ್ಳೆಯದಾಗಲಿ, ದೇವರು ಒಳ್ಳೇದು ಮಾಡಿ. ನಾನು ಈ ಮೂವಿಲಿ ಆ್ಯಕ್ಟ್ ಮಾಡಿದ್ದೀನಿ. ಪ್ರೊಡ್ಯೂಸರ್ ನಮ್ಮ ಡ್ಯಾಡ್, ನಮ್ಮ ಅಕ್ಕನೇ ಆಗಿದ್ರು ಪರವಾಗಿಲ್ಲ ಅಂತ ಒಂದು ಆ್ಯಕ್ಟ್ ಮಾಡಿದ್ದೀನಿ. ಒಳ್ಳೆ ಮೂವಿ. ಹೊಸ ಒಬ್ಬರು ಎಲ್ಲ ನಿಮ್ಮ ಕೈಲಿದೆ. ಎಲ್ಲ ಬಂದು ನೋಡೋರು ಪ್ರೆಸ್ಸಿಂದನೇ ನಮ್ಮ ಫಿಲಮ್ ಈಗ ನಿಂತಿರೋದು. ವೀಕೆಂಡ್ ಇದೆ, ಎಲ್ಲರೂ ಬಂದು ಚೆನ್ನಾಗಿ ನೋಡಿ ನಮ್ಮ ಸಿನಿಮಾ ಬೆಳೆಸಿ ಅಂತ ಹೇಳ್ಕೊತೀನಿ. ಥ್ಯಾಂಕ್ ಯು. ಇದು ಸರ್ವಂತರಾಮಿ ಅನ್ನೋದು ಫ್ಯಾಮಿಲಿ ಕುತ್ಕೊಂಡು ನೋಡುವಂಥ ಸಿನಿಮಾ. ನಿಜ ಹೇಳಬೇಕು ಅಂದರೆ ಇದು ತುಂಬ ಒಳ್ಳೆ ಕಂಟೆಂಟ್ ಇದೆ. ನಿರ್ದೇಶಕರಿಗೆ ಹ್ಯಾಟ್ಸ್ ಆಫ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಮೊಬೈಲಿಂದ ಎಷ್ಟು ಮಿಸ್ಯೂಸ್ ಆಗುತ್ತೆ ಅನ್ನೋದು ಈ ಚಿತ್ರದಲ್ಲಿ ತೋರಿಸಿದ್ದಾರೆ. ಮತ್ತು ಆಟೋ ನಾಗರಾಜ್ ಅವರು ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ದಯವಿಟ್ಟು ನಿಮ್ಮ ಫ್ಯಾಮಿಲಿನ ಕರ್ಕೊಂಡು ಬಂದು ಈ ಚಿತ್ರಮಂದಿರಕ್ಕೆ ಕರ್ಕೊಂಡ್ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಅಂತ ಕೇಳ್ತೀನಿ. ದಯವಿಟ್ಟು ಮೊಬೈಲ್ನ ಎಷ್ಟು ಯೂಸ್ ಮಾಡಬೇಕು ಅಷ್ಟು ಯೂಸ್ ಮಾಡಿ, ಒಳ್ಳೆಯದಕ್ಕೆ ಎಷ್ಟು ಯೂಸ್ ಮಾಡಬೇಕು ಅಷ್ಟು ಯೂಸ್ ಮಾಡಿ. ಕೆಟ್ಟದ್ದು ಇದೆ, ಮಿಸ್ಯೂಸ್ ಇದೆ. ಒಳ್ಳೆಯದಾಗಲಿ. ಸರ್ವಂತರಾಮಿ. ಮೊಬೈಲಿಂದ ಏನೇನು ತೊಂದರೆಗಳಾಗ್ತಾ ಇದೆ ಇವತ್ತಿಂದು, ಮಕ್ಳುಗಳ ಮೇಲೆ ಏನು ಪರಿಣಾಮ ಬೀಳ್ತಾ ಇದೆ. ತಾಯಿ ಊಟ ಮಾಡಿಸ್ಬೇಕಾದ್ರು, ಮಗುಗೆ ಊಟ ತಿನ್ನಿಸ್ಬೇಕಾದ್ರೂ ಮೊಬೈಲ್ ತೋರಿಸ್ತಾರೆ. ತಿನ್ಸೋದನ್ನು ಬಿಡಬೇಕು. ಅಂದರೆ ಮೊಬೈಲ್ ತೋರಿಸ್ಕೊಂಡು ತಿನ್ಸೋದನ್ನು ಬಿಡಬೇಕು. ಹಳೆ ಕಾಲದಲ್ಲಿ ನಮ್ಮ ಅಜ್ಜಿ ತಾತದಿರು ಯಾವ ರೀತಿ ಊಟ ಮಾಡಿಸ್ತಾ ಇದ್ದಾರೆ ಮಕ್ಕಳಿಗೆ, ಆ ರೀತಿ ತಿನ್ನಿಸ್ಬೇಕು. ಇನ್ನೊಂದೇನೆಂದರೆ, ಈಗ ಹಳೇದೊಂದು ಚಿನ್ನಾರಿ ಮುತ್ತ ಅಂತ ಒಂದು ಮೂವಿ ನೋಡಿದ್ವಿ. ಅಂದರೆ ಮಕ್ಕಳು ಒಳ್ಳೆ ಮೆಸೇಜು. ಇದು ಸ್ಕೂಲ್ಗಳ ಕಡೆಯಿಂದ ಪ್ರತಿಯೊಂದು ಮೂವಿ ಥಿಯೇಟ್ರಿಗೆ ಕರ್ಕೊಂಡು ಹೋಗಿ ಸ್ಕೂಲ್ ಕಡೆಯಿಂದನೇ ಮಕ್ಕಳುಗಳಿಗೆ ಈ ಚಿತ್ರ ತೋರಿಸೋದ್ರಿಂದ ಮಕ್ಕಳಿಗೆ ಅರಿವು ಮೂಡುತ್ತದೆ. ಮತ್ತು ಪೇರೆಂಟ್ಸ್ಗಳನ್ನೂ ಸಹ ಜೊತೆಯಲ್ಲಿ ಸ್ಕೂಲ್ ಕಡೆಯಿಂದನೇ ಪ್ರತಿ ಸ್ಕೂಲ್ಗಳಿಂದನೂ ಹೋದರೆ ಥಿಯೇಟ್ರುಗಳಿಗೆ ಭಾರಿ ಚೆನ್ನಾಗಿರುತ್ತೆ ಅಂತ ನಮ್ಮ ಅಭಿಪ್ರಾಯ. ಒಳ್ಳೆ ಮೂವಿ, ಒಳ್ಳೆ ಮೆಸೇಜ್ ಇದೆ. ಈ ಜನರೇಷನ್ಗೆ ಬೇಕಿರೋ ಮೂವಿ ತುಂಬ ಚೆನ್ನಾಗಿದೆ. ಮೇಡಮ್, ಈಗಿನ ಯುವಕರಿಗೆ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಮೇಡಮ್. ತುಂಬ ಚೆನ್ನಾಗಿದೆ ಮೂವಿ. ಚೆನ್ನಾಗಿದೆ ಮೇಡಮ್, ಚೆನ್ನಾಗಿದೆ. ತುಂಬ ಚೆನ್ನಾಗಿ ಎಲ್ಲ ಚೆನ್ನಾಗಿದೆ. ಅದೇ ಥರ ಇದ್ದಿದ್ರೆ ಚೆನ್ನಾಗಿರೋದು. ಹಳೆ ಕಾಲದಲ್ಲಿ ಮೊಬೈಲೆಲ್ಲ ಇದ್ರಲ್ಲ, ಆ ಥರ ಬೆಸ್ಟ್ ಅನಿಸಿದೆ. ಫ್ಯಾಮಿಲಿ ಮೂವಿ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ. ಆಲ್ ದ ಬೆಸ್ಟ್ ಟೀಮ್ಗೆ. ಚೆನ್ನಾಗಿದೆ ಮೂವಿ, ಒಳ್ಳೆ ಮೆಸೇಜು. ಡೈರೆಕ್ಷನ್ ಚೆನ್ನಾಗಿದೆ. ನೀವು ಆ್ಯಕ್ಟ್ ಮಾಡಿದ್ದೀರಾ ಸಿನಿಮಾದಲ್ಲಿ, ಹೇಗಿತ್ತು ಪ್ರತಿಕ್ರಿಯೆ?
ನೋಡ್ತಾ ಇದ್ದೀರಾ ಮೂವಿ ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ. ತುಂಬ ಖುಷಿಯಾಗಿದೆ. ಇದು ಫಸ್ಟ್ ಮೂವಿ ಅಂತ ಅನ್ನಿಸ್ತಾನೆ ಇಲ್ಲ. ಕ್ರೌಡ್ ಅದು ಇದು ನೋಡಿ ನಾವು ಅಂದ್ಕೊಂಡು ಓಕೆ ಆಗುತ್ತೆ ಅಂತ. ಬಟ್ ನಿಜ ಪ್ರೇಕ್ಷಕರ ಫೀಡ್ಬ್ಯಾಕ್ ಮತ್ತು ರಿವ್ಯೂ ನೋಡಿ ತುಂಬ ಖುಷಿ ಆಗ್ತಾ ಇದೆ ನಾನು. ಮೇಡಮ್ ನಾನೇ ರೈಟರ್ ಇದಕ್ಕೆ. ತುಂಬ ಚೆನ್ನಾಗಿದೆ, ಖುಷಿ ಆಗ್ತಿದೆ. ಎಲ್ಲರೂ ಈಗ ಇಷ್ಟೊಂದು ಆಡಿಯನ್ಸ್ ಬಂದಿರೋದ್ರಿಂದ ತುಂಬ ಖುಷಿ ಆಗ್ತಿದೆ. ಸೊ ನಾವು ಬರೆದಿರೋದನ್ನ ಆನ್ ಸ್ಕ್ರೀನಲ್ಲಿ ನೋಡಿದಾಗ ನಮ್ಗೆ ಇನ್ನೂ ಖುಷಿ ಆಗುತ್ತೆ. ನಮಗೆ ಇದೊಂಥರ ಎಂಕರೇಜ್ಮೆಂಟ್ ಥರ ನೆಕ್ಸ್ಟ್ ನಮಗೆ ನಾವು ಮಾಡೋ ಕೆಲಸಗಳಿಗೆ. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ ಮೇಡಮ್. ಎಲ್ಲ ಕಾಂಬಿನೇಷನ್ ಇಷ್ಟ ಆಗಿದೆ, ಎಲ್ಲನೂ ಇಷ್ಟ ಆಗಿದೆ. ಮೊಬೈಲ್ ಬಗ್ಗೆ ಎಲ್ಲ ಇಷ್ಟ ಆಗಿದೆ. ಮೂವಿ ಚೆನ್ನಾಗಿತ್ತು, ತುಂಬ ಚೆನ್ನಾಗಿದೆ. ನಮ್ಮದೇ ಫಿಲಮು ತುಂಬ ಚೆನ್ನಾಗಿದೆ. ನೋಡಿ, ಒಂದು ಸೋಷಲ್ ಮೆಸೇಜ್ ಕೊಟ್ಟಿದ್ದೀವಿ, ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಸೂಪರ್ ಮೇಡಮ್, ಸೂಪರ್ ಆಗಿದೆ ಮೂವಿ ಮಾತ್ರ. ದಯವಿಟ್ಟು ಎಲ್ಲರೂ ಬಂದು ಎಲ್ಲ ಪೇರೆಂಟ್ಸ್ಗಳು ಕರ್ಕೊಂಬಂದು ನೋಡಿ. ಸರ್ವಾಂತರ ಯಾಮಿ ಅಂತ ಎಂತ ತುಂಬ ಚೆನ್ನಾಗಿ ಹೆಸರಿಟ್ಟಿದ್ದಾರೆ ಅಂದರೆ ಫುಲ್ಲು ಎಲ್ಲರಿಗೂ ಸರ್ವಸ್ವನೇ ಆಗೋಗ್ಬಿಟ್ಟಿದೆ ಮೊಬೈಲು. ದಯವಿಟ್ಟು ಮೊಬೈಲಲ್ಲಿ ಎಷ್ಟು ಉಪಯೋಗ ಇದೆ ಅಷ್ಟೇ ಡಿಸ್ಅಡ್ವಾಂಟೇಜು ಇದೆ. ದಯವಿಟ್ಟು ಎಷ್ಟು ಉಪಯೋಗ ಮಾಡಬೇಕು ಅಷ್ಟೇ ಮಾಡಿ. ದಯವಿಟ್ಟು ಮಕ್ಳಿಗೆ ಜಾಸ್ತಿ ಮೊಬೈಲ್ ಕೊಡಲೇಬಾರ್ದು. ಮಕ್ಳಿಗೆ ಕೊಟ್ಟರೆ ಏನಾಗುತ್ತೆ ಅಂದ್ಬಿಟ್ಟು ಈ ಫಿಲಮಲ್ಲಿ ತೋರಿಸಿದ್ದಾರೆ. ದಯವಿಟ್ಟು ಮೊಬೈಲ್ ಯಾರು ಪೋಷಕರು ಕೊಡಬೇಡಿ, ಪೇರೆಂಟ್ಸು. ಸರ್ವಂತರ್ಯಾಮಿ ತುಂಬ ಚೆನ್ನಾಗಿದೆ ಮೇಡಮ್, ತುಂಬ ಸಕ್ಕತ್ತಾಗಿದೆ. ತುಂಬ ಒಳ್ಳೆ ಕಂಟೆಂಟ್ ಇಟ್ಕೊಂಡು ಮಾಡಿದ್ದಾರೆ. ಅಂದರೆ ಈಗಿನ ಜನರೇಷನ್ ಸಿಚುವೇಷನ್ ಏನಿದೆ, ಸೊ ಮೊಬೈಲ್ನ ಚಿಕ್ಕ ಮಕ್ಕಳು ಸೊ ಅವರೆಲ್ಲ ಯೂಸ್ ಮಾಡೋದ್ರಿಂದ ಏನೇನು ಪರಿಣಾಮ ಬೀಳ್ತಿದೆ, ಯಾವುದಕ್ಕೊಂದು ಲಿಮಿಟ್ ಅನ್ನೋದಿಲ್ಲ. ಸೊ ಆ ಒಂದು ಪಾಯಿಂಟ್ ಆಫ್ ವ್ಯೂನಲ್ಲಿ ತುಂಬ ಒಳ್ಳೆ ಕಂಟೆಂಟು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಎಲ್ಲೂ ಕೂಡ ಬೋರ್ ಆಗಲ್ಲ. ಸೊ ಸ್ಟಾರ್ಟಿಂಗಿಂದ ಕೊನೆವರೆಗೂ ತುಂಬ ಚೆನ್ನಾಗಿ ಇಟ್ಕೊಂಡಿದೆ. ತುಂಬ ಒಳ್ಳೆ ಮೂವಿ, ಒಳ್ಳೆ ಕಂಟೆಂಟ್ ತುಂಬ ಚೆನ್ನಾಗಿದೆ. ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಮೇಡಮ್ ಮೂವಿ ತುಂಬ ಚೆನ್ನಾಗಿದೆ. ಎಕ್ಸಲೆಂಟ್ ಮೂವಿ, ಮೆಸೇಜ್ ಓರಿಯೆಂಟೆಡ್ ಮೂವಿ. ಸೊ ಮೂವಿ ಆಲ್ರೆಡಿ ಬ್ಲಾಕ್ ಬಸ್ಟರ್. ಎಲ್ಲರೂ ಬನ್ನಿ ನೋಡಿ. ಸೊ ತುಂಬ ಚೆನ್ನಾಗಿದೆ. ರೇಟಿಂಗ್ ಆಫ್ 5/4. ಸೊ ತುಂಬ ಚೆನ್ನಾಗಿದೆ. ಆಲ್ ಆಫ್ ವಾಚ್. ಥ್ಯಾಂಕ್ ಯು. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ಲೋಕೇಶ್ ಮಾತಾಡ್ತಾ ಇರೋದು. ನಾನು ಆರ್ಟಿಸ್ಟು. ಬೇಸಿಕಲಿ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಿದ್ದೀನಿ. ಎಲ್ಲರೂ ನಿಮ್ಮ ಪ್ರೋತ್ಸಾಹ ಹೌದೌದು, ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ನಿಮ್ಮ ಪ್ರೋತ್ಸಾಹ ಸಹಕಾರ ಹೀಗೆ ಇರಲಿ. ನಮ್ಮ ಇಂಡಸ್ಟ್ರಿನ ನೀವು ಬೆಳೆಸಿ ಅಂತ ಹೇಳ್ತೀನಿ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಆಮೇಲೆ ಅದೆಲ್ಲದಕ್ಕಿಂತ ವಿಭಿನ್ನವಾಗಿ ನನ್ನ ಆತ್ಮೀಯ ಗೆಳೆಯ ಒಬ್ಬರಿದ್ದಾರೆ, ಉಮೇಶ್ ಅಂತ. ಅವರು ವಕೀಲರು, ಬಟ್ ಆ ವಕೀಲಗಿರಿ ಬಿಟ್ಟು ಈ ಸಿನಿಮಾದಲ್ಲಿ ಅದ್ಭುತವಾದ ಮೆಸೇಜ್ ಅಂತೂ ಕೊಟ್ಟಿದ್ದಾರೆ. ನಾವುಗಳು ಇವತ್ತು ಈ ನಮ್ಮ ಮನೆಗೆ ಹೋದ್ರೂ ಇದೇ ಕಥೆನೇ. ನಾನು ಮನೆಗೆ ಹೋದರೆ 4 ಮೂಲೆಯಲ್ಲಿ 4 ಜನ ಮೊಬೈಲ್ ಹಿಡ್ಕೊಂಡು ನಿಂತಿರ್ತಾರೆ. ದಯವಿಟ್ಟು ಆ ಮೊಬೈಲ್ಗಳಿಂದ ಎಲ್ಲ ಆಚೆ ಬರಬೇಕು. ಈ ಸಿನಿಮಾ ಎಲ್ಲರೂ ಥಿಯೇಟ್ರಲ್ಲಿ ಬಂದು ಸಿನಿಮಾ ನೋಡಿ ಒಂದು ಮೆಸೇಜ್ನ ಅದರಲ್ಲಿ ಏನಿದೆ ಅಂತ ತಿಳ್ಕೊಂಡು ನೋಡಿ. ಒಂದು ಹುಡುಗಿ ಜೀವನನೇ ಹಾಳಾಗ್ತಾಯಿತ್ತು. ಸುಮ್ಮನೆ ಏನೋ ಅತಿ ಆಸೆ ಪಟ್ಟು ಒಬ್ಬ ಜೀವನ ಕಳ್ಕೊಂಡ. ಅದೆಲ್ಲ ಈ ಮೊಬೈಲಿಂದನೇ ಆಗ್ತಾ ಇರೋದು. ಆಮೇಲೆ ಇವಾಗ ಹ್ಯಾಕ್ ಮಾಡೋದು ಅದು ಇದೆಲ್ಲ ನಡೀತಾ ಇದೆ. ಒಳ್ಳೆ ಮೆಸೇಜ್ ಇದೆ. ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಎಲ್ಲ ಒಳ್ಳೆ ಕಲಾವಿದರಿದ್ದಾರೆ ಇದರಲ್ಲಿ. ನಾನು ಸಿನಿಮಾ ನೋಡಿದ್ದೇನೆ. ಇದು ನಮ್ಮ ಫ್ಯಾಮಿಲಿಯನ್ನು ಕರ್ಕೊಂಡು ನಾನು ಸಿನಿಮಾ ಬರ್ತೀನಿ. ಎಲ್ಲರೂ ನೋಡಿ. ಆಲ್ ದ ಬೆಸ್ಟ್. ಚೆನ್ನಾಗಿದೆ. ನಮ್ಮ ಉಮೇಶ್ ಅವರು ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಇವರು ತಂದೆ ಪಾಲ್ ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿದೆ. ಮೇಡಮ್, ನನಗೆ ಒಂದು ಅದೃಷ್ಟವಾದ ಅವಕಾಶ ಸಿಕ್ತು. ಸೊ ನಮ್ಮ ಸರ್ ಇರ್ಬೋದು, ನಮ್ಮ ನಿರ್ದೇಶಕರು ಪ್ರತಿಯೊಬ್ಬರು ಕೂಡ ನನಗೆ ಸಪೋರ್ಟ್ ಮಾಡಿದ್ರು. ಒಂದು ಈ ಸಿನಿಮಾದ ನನಗೆ ಒಂದು ನೃತ್ಯ ಮಾಡುವಂಥ ಅವಕಾಶ ಸಿಕ್ತು. ಸಿನಿಮಾ ಮತ್ತು ತುಂಬ ಚೆನ್ನಾಗಿದೆ. ಸೊ ಎಲ್ಲರೂ ದಯವಿಟ್ಟು ನೋಡಲಿ ಅಂತ. ಈ ಚಿತ್ರ ಈಗಿನ ಕಾಲಘಟ್ಟಕ್ಕೆ ತುಂಬ ಉತ್ತಮವಾದಂಥ ಮೆಸೇಜ್ ಇಟ್ಕೊಂಡಿರ್ತಕ್ಕಂಥ ಒಂದು ಚಿತ್ರ. ರಂಗಸ್ವಾಮಿ ಕಪ್ಪನಿಪಾಳ್ಯವರು ಭಾಳ ವರ್ಷಗಳಿಂದ ಒಂದು ಮೂವಿ ಮಾಡಬೇಕು ಅನ್ನೋ ಆಸೆ ಇತ್ತು. ಈಗಿನ ಕಾಲಘಟ್ಟಕ್ಕೆ ಒಂದು ಒಳ್ಳೆಯ ಮೆಸೇಜನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಈ ಚಿತ್ರದಲ್ಲಿರ್ತಕ್ಕಂಥ ಹಾಡುಗಳು ಎಲ್ಲವೂ ಕೂಡ ಮಾನವನ ಮೌಲ್ಯವನ್ನು ಎತ್ತಿ ಹಿಡಿದಿದ್ದಾವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಚಿತ್ರವನ್ನು ಕುಟುಂಬ ಪರಿವಾರ ಸಮೇತವಾಗಿ ನೋಡಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಮಕ್ಕಳಿಗೆ ನಾವು ಮೊಬೈಲನ್ನು ಕೊಟ್ಟು ಯಾವ ರೀತಿ ಹಾಳು ಮಾಡ್ತಾ ಇದ್ದೀವಿ, ಮಕ್ಕಳ ಒಂದು ಮೌಲ್ಯವನ್ನು ಉಳಿಸಬೇಕು, ಮಕ್ಕಳ ಭವಿಷ್ಯವನ್ನು ನಾವು ಕಾಪಾಡಬೇಕು. ಹಾಗಾಗಿ ಈ ಚಿತ್ರವನ್ನು ಕುಟುಂಬ ಪರಿವಾರ ಸಮೇತ ಬಂದು ನೋಡಬೇಕು ಅಂತೇಳಿ ನಾವು ಎಲ್ಲರಲ್ಲಿ ಕೇಳ್ಕೊಳ್ತೀವಿ. ಒಂದು ಒಳ್ಳೆ ಮೆಸೇಜ್ ಇರ್ತಕ್ಕಂಥ ಚಿತ್ರ. ಇದನ್ನು ಜನಗಳು ನೋಡಿ ಅರ್ಥೈಸ್ಕೊಂಡು ಈ ಚಿತ್ರನ ಒಂದು ಪ್ರೋತ್ಸಾಹ ಕೊಡಬೇಕು ನೋಡೋದಕ್ಕೆ. ಮತ್ತು ಇದನ್ನು ಅವರಷ್ಟಿಗೆ ಅವರೇ ಪ್ರಚಾರವನ್ನು ಮಾಡಿದಾಗ ಎಲ್ಲರವರೆಗೂ ತಲುಪುತ್ತೆ. ಮತ್ತು ಎಲ್ಲರಿಗೂ ತಲುಪೋದ್ರಿಂದ ಈ ಚಿತ್ರ ಯಶಸ್ವಿ ಆಗುತ್ತೆ. ಈ ಎಲ್ಲ ಕ್ರೆಡಿಟು ಕೂಡ ಪ್ರೇಕ್ಷಕರಿಗೆ ಹೋಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಎಲ್ಲ ಹಾಡುಗಳನ್ನು ಕೂಡ ಮಕ್ಕಳಿಗೆ ತೋರಿಸ್ಬೇಕು, ಚಿತ್ರವನ್ನು ತೋರಿಸ್ಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಸರ್ವಾಂತರ್ಯಾಮಿ ಒಂದು ಒಳ್ಳೆ ಸಿನಿಮಾ ನೋಡಿದೆ ಇವತ್ತು. ಭಾಳ ದಿನಗಳ ನಂತರ ಕನ್ನಡದಲ್ಲಿ ತುಂಬ ಬರ್ತಿರೋ ಎಲ್ಲ ಒಳ್ಳೆ ಸಿನಿಮಾಗಳು ನಾವು ನೋಡ್ತಾನೇ ಇದ್ದೀವಿ. ಸಣ್ಣ ಪ್ರಯತ್ನ ಇದು. ಅಂದರೆ ಬಜೆಟಲ್ಲಿ ಈ ಥರದೊಂದು ಈ ಥರದೊಂದು ಸಿನಿಮಾ ಮಾಡಬಹುದಾ ಅಂತ ಕೂಡ ನನಗೆ ಇವತ್ತೊಂದು ಆಶ್ಚರ್ಯ.
ಅವ್ರು ಹೇಳಿದ್ದು ಬಜೆಟ್ ಕೇಳಿದಾಗ ನಂಗೆ ಆಶ್ಚರ್ಯ ಆಯಿತು. ಅಂದರೆ ಕಂಟೆಂಟೇ ಯಾವತ್ತಿದ್ರು ಹೀರೋ, ಕಂಟೆಂಟೇ ಎಲ್ಲದಕ್ಕೂ ಸೂಪರ್. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಎಲ್ಲೂ ಒಂದು ಲೂಪ್ ಹೋಲ್ಸ್ ಇಲ್ಲ. ಅಷ್ಟೇ ಒಳ್ಳೆ ಬ್ಯಾಕ್ಗ್ರೌಂಡ್ ಸ್ಕೋರು, ಅಷ್ಟೇ ಪರ್ಫಾರ್ಮೆನ್ಸು, ಎಲ್ಲ ಕಲಾವಿದರು, ಆಮೇಲೆ ಎಲ್ಲ ಟ್ವಿಸ್ಟು, ಇಂಟರ್ವಲ್ ಬ್ಲ್ಯಾಕ್ ಟ್ವಿಸ್ಟು, ಕ್ಲೈಮ್ಯಾಕ್ಸು, ಆಮೇಲೆ ಎಲ್ಲರ ಮನೆಯಲ್ಲೂ ನಡೀತಿದೆ ಇದು ಅನ್ನೋ ಥರದೊಂದು ಭಾವನೆ ಬಂದ್ರೂ ಆ ಇಂಟ್ರೆಸ್ಟಿಂಗಾಗಿ ತೊಗೊಂಡೋಗಿರೋಂಥ ವಿಧಾನ, ಸ್ಕ್ರೀನ್ ಪ್ಲೇ, ಡೈಲಾಗ್ಸು, ತುಂಬ ನ್ಯಾಚುರಲ್ ಆಗಿರುವಂಥ ಸಂಭಾಷಣೆ, ಯಾವುದನ್ನು ಇಲ್ಲಿ ಹೊಗಳ್ಬೇಕು. ಹಾಡುಗಳಂತೂ ಬಹಳ ಇಂಪಾಗೂ ಇದೆ, ಅರ್ಥಗರ್ಭಿತವಾಗೂ ಇದೆ. ಎಲ್ಲ ವಿಭಾಗದಲ್ಲೂ ತುಂಬ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ಒಂದು ಒಳ್ಳೆ ಸಿನಿಮಾ ಬಂದಿದೆ, ಕಮ್ಮಿ ಬಜೆಟಲ್ಲಿ ಅದ್ಭುತವಾಗಿರೋಂಥ ಸಿನಿಮಾ. ನಮ್ಮ ಕನ್ನಡ ಸಿನಿಮಾ ಚಿತ್ರರಂಗಕ್ಕೆ ಈಗ ಈ ಥರದ್ದೊಂದು ಸಿನಿಮಾ ಬೇಕಾಗಿತ್ತು. ಎಷ್ಟೋ ಜನ ಸುಮ್ಮನೆ ಬಜೆಟ್ ಹಾಳು ಮಾಡಿ ಸಿನಿಮಾ ಏನೇನೋ ಮಾಡ್ತಿದ್ದಾರೆ ಅನ್ನೋ ಕಂಪ್ಲೇಂಟ್ ಇದೆಯಲ್ಲ, ಅಂಥವ್ರು ಈ ಸಿನಿಮಾ ನೋಡಲೇಬೇಕು. ನಾನು ಒಬ್ಬ ನಿರ್ದೇಶಕನಾಗಿ ನಾನು ಕೂಡ ಈ ಸಿನಿಮಾದಲ್ಲಿ ಎಷ್ಟೋ ವಿಷಯ ಕಲಿಯೋದು ನನಗೂ ಅನ್ನಿಸ್ತು. ಒಂದು ಸಣ್ಣ ಬಜೆಟಲ್ಲಿ ಎಷ್ಟು ಒಳ್ಳೆ ಸಿನಿಮಾ ಮಾಡಿದಾರಲ್ಲ ಅಂತ. ಒಳ್ಳೆ ಸಿನಿಮಾ ಅಷ್ಟೇ ಅಲ್ಲ, ಜನರಿಗೆ ಮನಸ್ಸಿಗೆ ನಾಟುವಂಥ ಸಿನಿಮಾ. ಭಾಳ ಖುಷಿ ಆಯಿತು. ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ನೋಡಿ. ಒಳ್ಳೆ ಸಿನಿಮಾ ಬಂದಿದೆ. ಯಾರು ಯಾವ ಥರ ತೊಗೊಳ್ತಾರೋ, ಯಾವ ಥರ ಹೇಳ್ತಾರೋ, ಈ ರಿವ್ಯೂಸು ಇವೆಲ್ಲವೂ ಮೊಬೈಲಿಂದನೇ ಬರಬೇಕಾಗಿದೆ ನಿಮಗೆ. ಆದರೆ ಇವತ್ತು ಆ ಮೊಬೈಲೇ ನಮಗೆ ಮಾರಕ ಅನ್ನೋದನ್ನು ಇದರಿಂದ ಹೇಳಿದ್ದಾರೆ. ಒಳ್ಳೆ ವಿಷಯ ತೊಗೊಳ್ಳಿ, ಕೆಟ್ಟದ್ದು ಬಿಡಿ ಅದರಲ್ಲಿ ಅಂತ. ಆ ಥರದ್ದೊಂದು ಒಳ್ಳೆ ಮೆಸೇಜ್ ಇಟ್ಕೊಂಡು ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ದಯವಿಟ್ಟು ಬನ್ನಿ, ಈ ಸಿನಿಮಾ ನೋಡಿ, ಹೊಸಬ್ರು ತಂಡನ ಗೆಲ್ಲಿಸಿ. ಥ್ಯಾಂಕ್ ಯು. ಖಂಡಿತವಾಗ್ಲೂ ಅದೊಂದು ಚಿಕ್ಕ ಪಾತ್ರ ಮಾಡಿದ್ದೀನಿ, ಬಟ್ ಒಂದು ಒಳ್ಳೆ ತಂಡ. ಸರ್ವಂತರಾಮಿ ಸಿನಿಮಾ ನೋಡಿದ್ರೆ ನನಗನ್ಸಿದ್ದು, ಈಗ ಮನುಷ್ಯರ ಮೇಲೆ ಕೆಟ್ಟತನವೂ ಇರುತ್ತೆ, ಒಳ್ಳೆತನವೂ ಇರುತ್ತೆ. ಅದನ್ನು ಹೇಗೆ ನಾವು ಬಳಸ್ಕೊತೀವಿ ಅನ್ನೋದ್ರ ಮೇಲೆ ಇರ್ತದೆ ನಮ್ಮ ಜೀವನವೂ ಕೂಡ. ಹಾಗೆ ಈ ಸಿನಿಮಾ ನೋಡಿದಾಗ ನನಗನ್ಸಿದ್ದು, ಈಗ ಮೊಬೈಲ್ ಅನ್ನೋದನ್ನ ಪ್ರತಿಯೊಬ್ಬರು ಯೂಸ್ ಮಾಡ್ತಾರೆ, ಮೊಬೈಲ್ ಇಲ್ಲದೆ ಇರೋದಕ್ಕೆ ಚಾನ್ಸೇ ಇಲ್ಲ. ಥ್ಯಾಂಕ್ ಯು. ಮೊಬೈಲ್ ಅನ್ನೋದನ್ನು ಹೇಗೆ ಬಳಸ್ಕೊತೀವಿ, ಒಂದು ಒಳ್ಳೆಯದಕ್ಕೆ ಕೆಟ್ಟದಕ್ಕೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಮೊಬೈಲ್ ಇಲ್ಲದೆ ಇರೋದಕ್ಕೆ ಆಗೋದಿಲ್ಲ. ಒಂದು ಈಗ ಕತೆ ನೋಡಿದಾಗ ಅಥವಾ ಸ್ಕ್ರೀನ್ ಪ್ಲೇ ನೋಡಿದಾಗ ನಮಗನ್ಸಿದ್ದು, ಎಲ್ಲೂ ಬೋರ್ ಆಗದೇ ಒಂದು ಅಚ್ಚುಕಟ್ಟಾಗಿ ಅಲ್ಲೆಲ್ಲ ಕಮರ್ಷಿಯಲ್ ಟಚ್ ಕೊಟ್ಟು, ಅಂದರೆ ಒಳ್ಳೊಳ್ಳೆ ಸಾಂಗ್ಸ್ಗಳಿದ್ದಾವೆ, ಕಾಮಿಡಿ ಎಲಿಮೆಂಟ್ಸ್ಗಳಿದ್ದಾವೆ. ಒಂದು ಕುಟುಂಬ ಹೇಗೆ ಸಮಸ್ಯೆಗೆ ಸಿಕ್ಕಾಕೊಂಡಾಗ ಅದರಿಂದ ಹೇಗೆ ಬಚಾವಾಗ್ತಾರೆ ಅನ್ನೋದ್ರ ಬಗ್ಗೆ, ಅಂದರೆ ಪ್ರತಿಯೊಬ್ಬರು ಈ ಥರ ನಡೀತಾ ಇರ್ತದೆ. ಅಂದರೆ ಮಕ್ಕಳನ್ನ ಹೇಗೆ ಸಾಕಬೇಕು, ಅವ್ರಿಗೆ ಹೇಗೆ ಜೀವನ ರೂಪಿಸ್ಕೊಡ್ಬೇಕು ಅನ್ನೋದ್ರ ಬಗ್ಗೆ ಒಂದು ಒಳ್ಳೆ ಸಿನಿಮಾ. ನಿಮಗೆಲ್ಲೂ ಬೋರ್ ಆಗಲ್ಲ. ಸರ್ವಂತರಾಮಿ ಸಿನಿಮಾ ನೋಡಿ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ತುಂಬ ಖುಷಿ ಆಗ್ತಿದೆ. ಯಾಕೆಂದರೆ ಪ್ರಮುಖ ಪಾತ್ರದಲ್ಲಿ ಮಾಡಿರುವಂಥ ಸರ್ವಾಂತರಾಮಿ ಚಿತ್ರದಲ್ಲಿ ಇವತ್ತು ಫಸ್ಟ್ ಡೇ ನಾನು ಕೂತಾಗ ಆಡಿಯನ್ಸು ಮುಖನ ನೋಡ್ತಾ ಇದ್ದೆ, ಫೇಸ್ಗಳು ನೋಡ್ತಾ ಇದ್ದೆ. ಎಲ್ಲರೂ ನ್ಯಾಚುರಲ್ಲಾಗಿ ರಿಯಾಕ್ಷನ್ ಕೊಡ್ತಾಯಿದ್ರು. ನ್ಯಾಚುರಲ್ ರಿಯಾಕ್ಷನ್ ಬರಲ್ಲ, ನಾಟಕೀಯವಾಗಿ ಕೆಲವ್ರಿಗೆ ಬರುತ್ತೆ. ಆದರೆ ನನ್ನ ಸಿನಿಮಾ ನೋಡ್ತಾ ಇದ್ದರೆ ಪ್ರತಿಯೊಬ್ಬರು ಮುಖದ ಭಾವನೆಗಳು ಬದಲಾವಣೆ ಆಗ್ತಿತ್ತು. ನಮ್ಮ ಸಿನಿಮಾ ಸರ್ವಾಂತರಾಮಿ, ಎಲ್ಲರ ಕೈಯಲ್ಲೂ ನಾವೇ ಸ್ವಾಮಿ. ಸಿನಿಮಾನ ಒಂದು ಅಚ್ಚುಕಟ್ಟಾಗಿ ಮಾಡಿದ್ದೀವಿ. ಒಂದು ಮಧ್ಯಮ ವರ್ಗದ ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಕತೆ. ನಿಮ್ಮ ಮನೆಯಲ್ಲೂ ಈ ಒಂದು ಏನೋ ಸಮಸ್ಯೆಗಳಾಗಿರುತ್ತೆ. ಮಧ್ಯಮ ವರ್ಗದವರು ನಾವು ಯಾವುದೋ ಕಾರಣಕ್ಕೂ ಎಲ್ಲೂ ಹೇಳ್ಕೊಳ್ಳಲ್ಲ, ಮರ್ಯಾದೆಗೋಸ್ಕರ ಎದುರ್ತಾ ಇರ್ತೀವಿ. ಸೊ ಈ ಕಂಟೆಂಟ್ ಇಟ್ಕೊಂಡು ಮೊಬೈಲನ್ನು ಬಳಕೆ ಕಮ್ಮಿ ಮಾಡಿ, ಆದಷ್ಟು ಮಕ್ಕಳ ಕೈಲಿ ಮೊಬೈಲ್ ಕೊಡಬೇಡಿ. ಕನ್ನಡ ಪುಸ್ತಕಗಳನ್ನ ಓದಿಸಿ, ಒಳ್ಳೊಳ್ಳೆ ಕನ್ನಡ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾಯಿದೆ, ಸಿನಿಮಾ ನೋಡಿ ಅಂತ ನಮಗೆ ಸಿನಿಮಾದ ಮುಖಾಂತರ ಕೇಳ್ತಿದ್ದೀವಿ. ಒಳ್ಳೆ ಸಿನಿಮಾ. ನಮ್ಮ ಸಿನಿಮಾ 100 ಡೇಸ್ ಓಡೋದು ಬೇಡ, ಒಂದು ವಾರ ಓಡಿದ್ರೂ ಕೂಡ ಜನಕ್ಕೆ ಒಂದು ಒಳ್ಳೆಯ ವಿಷಯನ ಹೇಳೋದಕ್ಕೆ ನಮ್ಮ ತಂಡ ಬಂದಿದ್ದೀವಿ. ಮೊಬೈಲ್ನ ಬಳಕೆ ಕಮ್ಮಿ ಮಾಡಿ ಅಂತ. ನಮ್ಮ ಸಿನಿಮಾ ತುಂಬ ಚೆನ್ನಾಗಿದೆ. ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ಆದಷ್ಟು ನಮ್ಮ ಸಿನಿಮಾನ ಗೆಲ್ಲಿಸಿ.